ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ವಾ? ಹಾಗಾದ್ರೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ದಾರೆ ಜಮಾ ಆಗಿದೆ 19ನೇ ಕಂತಿನ ಹಣ ಅಂತ. ಹಾಗಾದ್ರೆ ಯಾರಿಗೆ ಜಮಾ ಆಗಿದೆ, ಯಾರಿಗೆ ಇಲ್ಲ, ಮೊದಲನೇದಾಗಿ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಸೊ ಇವತ್ತು ಮಧ್ಯಾಹ್ನ 3 ಗಂಟೆಗಾದ್ರೂ ಹಣ ಜಮಾ ಆಗತ್ತಾ? ಈ ಎಲ್ಲ ಕ್ವಶನ್ಸ್ಗಳಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಕೊಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಕೂಡ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ನಿಮಗೆ 19-20ನೇ ಕಂತಿನ ಹಣ ಬೇಕಾಗಿದೆ, ಇದ್ರ ಬಗ್ಗೆನೇ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು ಎಲ್ಲ ಕೂಡ ಮಾಹಿತಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಇಂದು ನಾಳೆ ಅಥವಾ ನಾಡ್ದು ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ ಇದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು ಹೋದ ವಾರದಲ್ಲಿನೇ ಜಮಾ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಇನ್ನೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲ. ಹೀಗಾಗಿ ಮತ್ತೆ ಗೃಹಲಕ್ಷ್ಮಿಯರು ವೇಟ್ ಮಾಡಿ ಸಾಕಾಗ್ತಾ ಇದೆ. ಪ್ರತಿಯೊಂದು ಕಂತಿನಲ್ಲಿ ವೇಟ್ ಮಾಡಿಸ್ತಾನೆ ಇದ್ದಾರೆ. 16ನೇ ಕಂತಿನಲ್ಲಂತರೂ 3 ತಿಂಗಳು ಹಣ ಹಾಕಿರಲಿಲ್ಲ. ತದನಂತರ 16 ಮತ್ತು 17ನೇ ಕಂತಿನ ಹಾಕಿದ್ರು, ಮತ್ತು ಈಗ 18ನೇ ಕಂತಿನ ಹಣ ಕೂಡ ಹಾಕಿ 19ನೇ ಕಂತು ಮತ್ತು 20ನೇ ಕಂತು ಪೆಂಡಿಂಗೇ ಉಳಿಸಿಬಿಟ್ಟಿದ್ದಾರೆ. ಸೊ ಇದೇ ತಿಂಗಳಲ್ಲಿ ಇವೆರಡೂ ಕಂತುಗಳು ಬರಬೇಕಾಗಿತ್ತು. ಏಪ್ರಿಲ್ ತಿಂಗಳದು ಮೇ ತಿಂಗಳದು ಜೂನ್ನಲ್ಲಿ, ಜೂನ್ ತಿಂಗಳದು ಜುಲೈನಲ್ಲಿ, ಈ ರೀತಿ ಒಂದೊಂದಾಗಿ ಹೋಗ್ತಾ ಇತ್ತಲ್ವಾ. ಸರಿಯಾಗಿ ಯಾಕೆ ಹಣ ಹಾಕೋದಿಲ್ಲ? ಈಗಾಗಲೇ ಹೊಸ ಬಜೆಟ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಏಪ್ರಿಲ್ನಲ್ಲಿ ಹೊಸ ಬಜೆಟ್ ಕೂಡ ಸ್ಟಾರ್ಟ್ ಆಗುತ್ತೆ. 2025ರ ಬಜೆಟ್ನಲ್ಲಿ 51,000 ಕೋಟಿ ಹಣವನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಾಗಿದೆ. ಸೊ ಹಾಗಾಗಿ ಇದು 51,000 ಕೋಟಿ ಹಣ ಸಾಲತ್ತಾ? ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿಯೊಂದು ಕಂತಿಗೆ 2,500 ಕೋಟಿ ಹಣ ಬೇಕಾಗತ್ತೆ, 2 ಕಂತಿಗೆ 5,000 ಕೋಟಿ ಹಣ ಬೇಕಾಗತ್ತೆ, 4 ಕಂತಿಗೆ 10,000 ಕೋಟಿ ಹಣ ಬೇಕಾಗತ್ತೆ, 8 ಕಂತಿಗೆ 20,000 ಕೋಟಿ ಹಣ ಬೇಕಾಗತ್ತೆ. ಅದೇ ರೀತಿಯಾಗಿ ಟೋಟಲಿ ನಮಗೆ 12 ತಿಂಗಳು 12 ಕಂತುಗಳಪ್ಪ ಅಂದರೆ ಸುಮಾರು 30,000 ಕೋಟಿ ಹಣ ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗತ್ತೆ. ಇನ್ನು ಉಳಿದಷ್ಟು 21,000 ಕೋಟಿ ಹಣ ಅದರಲ್ಲಿ ಶಕ್ತಿ ಯೋಜನೆ ನಡೀಬೇಕು. ಮುಖ್ಯವಾಗಿ ಶಕ್ತಿ ಯೋಜನೆಯಲ್ಲಿ ನೋಡಿದರೆ ನಿಮಗೆ ಅದೇ ರೀತಿಯಾಗಿ ಈ ಒಂದು ಗೃಹಜ್ಯೋತಿ ಯೋಜನೆ ಕೂಡ ನಡಿಬೇಕಾಗತ್ತೆ. ಅದರಲ್ಲಿ ಮುಖ್ಯವಾದಂಥದ್ದು ಫ್ರೀ ಬಸ್ ಏನಿದೆಯಲ್ಲ, ಈ ಒಂದು ಫ್ರೀ ಬಸ್ನಲ್ಲಿ ಸಿಕ್ಕಾಪಟ್ಟೆ ಬಸ್ಗಳನ್ನು ಕೂಡ ಖರೀದಿ ಮಾಡಬೇಕಾಗತ್ತೆ. ಆ ಒಂದು ಬಸ್ಗಳಲ್ಲಿ ಮಹಿಳೆಯರಿಗೆ ಫ್ರೀಯಾಗಿ ಟಿಕೆಟನ್ನು ಇಲ್ಲಿ ವಿತರಣೆ ಮಾಡಬೇಕಾಗತ್ತೆ. ಈ ಎಲ್ಲ ಯೋಜನೆಗಳಿಗೆ ಈ ಒಂದು ಹಣ ಸಾಲೋದಿಲ್ಲ, ಇನ್ನೂ ಸಾಲ ಆಗತ್ತೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರಾಗಿರಲಿ ಅಥವಾ ಖುದ್ದಾಗಿ ಜನರೇ ಹೇಳ್ತಕ್ಕಂಥದ್ದು, ಸರ್ಕಾರ ಆಲ್ರೆಡಿ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಸಾಲ ಮಾಡಿದೆ, ಹೀಗಾಗಿ ನಮಗೆ ಹಣ ಜಮಾ ಮಾಡಲಿಕ್ಕೆ ಡಿಲೇ ಮಾಡ್ತಾ ಇದೆ, ಲೇಟ್ ಮಾಡ್ತಾ ಇದೆ, ಪ್ರತಿಯೊಂದು ಕಂತಿನಲ್ಲಿ ಲೇಟ್ ಆಗ್ತಾ ಇದೆ. ಹೀಗಾದರೆ ನಮಗೆ ಗೃಹಲಕ್ಷ್ಮಿನೇ ಬೇಡ, ಈ ಒಂದು ಗ್ಯಾರಂಟಿಗಳೇ ಬೇಡ, ಬೆಲೆ ಏರಿಕೆ ಆಗಿರೋದನ್ನು ಇಳಿಸ್ಲಿ, ನಮ್ಮ ಹತ್ರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡ್ಲಿ ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇದೆ. ಅದನ್ನು ಬಿಟ್ಟು 1 ತಿಂಗಳು ಹಾಕೋದು, 2 ತಿಂಗಳು ಪೆಂಡಿಂಗ್ ಉಳಿಸೋದು, ಮತ್ತೆ 1 ತಿಂಗಳದ್ದು ಹಾಕೋದು, ಈ ರೀತಿ ಮಾಡೋದು ಬೇಡ ನಮಗೆ ಅಂತ ಹೇಳ್ಬಿಟ್ಟು ಜನರ ಮಹಿಳೆಯರ ಅಭಿಪ್ರಾಯ ಬರ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಈಗ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬರೋದಿಲ್ವಾ, ಇನ್ನೂ ಕೂಡ ಲೇಟ್ ಆಗತ್ತಾ ಅಂತ ನೀವು ಕೇಳ್ಬೋದು. ಆಲ್ರೆಡಿ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರುವಂತಹ ಪ್ರಕಾರ ಹೋದ ವಾರದಲ್ಲಿನೇ ನಾನು ನಿಮಗೆ ತಿಳಿಸಿದ್ದೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತಹ ಕ್ಲಿಪ್ಪನ್ನು ಲೈವ್ ಪ್ರೂಫ್ ಆಗಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ಬಿಟ್ಟು ನಾನು ಹೇಳಿದ್ದೆ. ಏನಪ್ಪ ಅಂತ ಹೇಳಿದ್ರಂದರೆ, ಆಲ್ರೆಡಿ ಹೊಸ ಬಜೆಟ್ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು 19ನೇ ಕಂತಿನ ಹಣದ 2,500 ಕೋಟಿ ಆಲ್ರೆಡಿ ಬಿಡುಗಡೆ ಆಗಿದೆನೂ ಕೂಡ. ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಬರೋದು ಮಾತ್ರ ಬಾಕಿ ಇದೆ ಅಂತ ಹೇಳಿದರು. ಬರೋದು ಮಾತ್ರ ಬಾಕಿ ಇದೆ ಅಂದರೆ ಒಂದೇ ದಿನದಲ್ಲಿ ಹಾಕ್ಬೋದಲ್ವಾ, ಸ್ಟಾರ್ಟ್ ಮಾಡ್ಬೋದಲ್ವಾ? ಹಾಗಾದರೆ ಇನ್ನೂ ಕೂಡ ಪೆಂಡಿಂಗ್ ಉಳಿಸ್ತಾ ಇದೆ. ಹಾಗಾದರೆ ನಾವು ಹೇಳುವಂತಹ ಪ್ರಕಾರ ಇನ್ನೂ ಕೂಡ ಲೇಟ್ ಆಗುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಹಾಗೇನಿಲ್ಲ, ಆಲ್ರೆಡಿ ಹಣಕಾಸು ಇಲಾಖೆಯಿಂದ 2,500 ಕೋಟಿ ಬಿಡುಗಡೆ ಆಗಿದೆ, ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡೋದು ಬಾಕಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಕೆಲಸ ಬಾಕಿ ಇದೆ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಕೆಲವೊಂದಿಷ್ಟು ಕೆಲಸಗಳು ಕೂಡ ಇರ್ತವೆ. ಬರೀ ಗೃಹಲಕ್ಷ್ಮಿ ಹಣ ಹಾಕೋದಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಆ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಬೇಕಾಗತ್ತೆ. ಆ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿ ಇಲ್ಲಿ ಕೂಡ ಗೃಹಲಕ್ಷ್ಮಿ ಕೂಡ ತಲೆ ಕೊಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕಾಯಲೇಬೇಕಾಗತ್ತೆ. ಹಾಗಾದರೆ ಇನ್ನೂ ಲೇಟ್ ಆಗತ್ತಾ?
ಈ ಒಂದು ಗೃಹಲಕ್ಷ್ಮಿ ಹಣ ಅಂತ ಹೇಳ್ಬೋದು ಇದೇ ವಾರದಲ್ಲಿ ಬಿಡುಗಡೆ ಆಗುತ್ತೆ, ಸದ್ಯದಲ್ಲಿನೇ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸೊ ಎಲ್ಲರೂ ಕೂಡ ಸಹಕರಿಸಿ, ನಿಮ್ಮ ಖಾತೆಗಳಿಗೆ ಒಂದು ವಾರದ ಒಳಗಾಗಿ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ. 19ನೇ ಕಂತಿನ ಹಣ ಕ್ಲಿಯರ್ ಆದ ಮೇಲೆ 20ನೇ ಕಂತಿನ ಹಣ ಕೂಡ ಬರಲಿದೆ. ಆದರೆ ಇದೇ ತಿಂಗಳಲ್ಲಿ ಬರೋದು ಡೌಟು. ಇನ್ನು ಈ ಒಂದು 20ನೇ ಕಂತಿನ ಹಣ ಮೇನಲ್ಲಿನೇ ಬರುವಂತಹ ಸಾಧ್ಯತೆ ಇದೆ. ಈಗ 19 ಅಂದರೆ ಈ ಒಂದು ಫೆಬ್ರವರಿ ತಿಂಗಳ ಹಣ, 20 ಅಂದರೆ ಮಾರ್ಚ್ ತಿಂಗಳ ಹಣ ಆಗಿರುತ್ತೆ. ಇನ್ನು ಏಪ್ರಿಲ್ ತಿಂಗಳದಾಗಿರಲಿ, ಮಾರ್ಚ್ ತಿಂಗಳದಾಗಿರಲಿ ಮೇನಲ್ಲಿ ಬರುವಂತಹ ಸಾಧ್ಯತೆ ಇದೆ. ಈಗ 18, 19 ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಈ ಒಂದು ಏಪ್ರಿಲ್ನಲ್ಲಿ ಬಂದಿದೆ. ಮಾರ್ಚ್ ಮತ್ತು ಈ ಒಂದು ಏಪ್ರಿಲ್ ತಿಂಗಳ ಹಣ ಮೇನಲ್ಲಿ ಬರುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಏನೇ ಕ್ವಶನ್ಸು, ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಎಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಲಿಸನ್ ಕಾಪಾಡಬೇಡಿ ಫ್ರೆಂಡ್ಸ್.